ಎಲ್ಲ ರಾಜ್ಯಗಳು ಉದಯವಾಗಿದ್ದು ನವೆಂಬರ್ 1956 ಬೇರೆ ರಾಜ್ಯಗಳಿಗೆ 1ನೇ ತಾರೀಕು ಇಸ್ ಜಸ್ಟ್ ಅನದರ್ ಡೇ, ಸ್ಯಾಲರಿ ಡೇ ಅಷ್ಟೇ. ಅವ್ರಿಗೆ ಈ ವಿಚಾರನೇ ಗೊತ್ತಿಲ್ಲ, ಯಾರು ಸೆಲೆಬ್ರೇಟು ಮಾಡಲ್ಲ. ಅಕ್ಟೋಬರ್ 1 ಹೆಂಗೋ ನವೆಂಬರ್ 1 ಹಂಗೇನೆ, ಡಿಸೆಂಬರ್ 1 ಹಂಗೇನೆ. ಅವ್ರಿಗೆ ಯಾರಿಗೂ ಇದರ ಬಗ್ಗೆ ಅರಿವಿಲ್ಲ. ಯಾಕೆಂದರೆ ಅವ್ರಿಗೆ ಯಾರಿಗೂ ನೋವೇ ಇರಲಿಲ್ಲ. ನೋವಿದ್ದಿದ್ದು ನಮಗೊಂದು ಕಥೆ ಇದೆ. ಈ ಹಬ್ಬ ಆಚರಣೆ ಮಾಡೋದ್ರ ಹಿಂದೆ ಒಂದು ನೋವಿನ ಕಥೆ ಇದೆ. ಏನಾ ನೋವಿನ ಕಥೆ? ಸ್ವಲ್ಪ ಹಿಂದಕ್ಕೆ ಹೋಗಬೇಕು. 1799 ಮೇ 4 ಐತಿಹಾಸಿಕ 4ನೇ ಆಂಗ್ಲೋ ಮೈಸೂರು ಯುದ್ಧ ನಡೆಯುತ್ತೆ ಶ್ರೀರಂಗಪಟ್ಟಣದಲ್ಲಿ. ಟಿಪ್ಪು ಸುಲ್ತಾನ್ ವರ್ಸಸ್ ಬ್ರಿಟಿಷರಿಗೆ ಟಿಪ್ಪು ಸುಲ್ತಾನನನ್ನು ನಾವು ಏಕಾಂಗಿಯಾಗಿ ಎದುರಿಸಲಾರೆವು ಅಂತ ಭಾಳ ಚೆನ್ನಾಗಿ ಗೊತ್ತಿರುತ್ತೆ. ಹಾಗಾಗಿ ಅವರು ಹೈದರಾಬಾದಿನಿಂದ ನಿಜಾಮರನ್ನು, ಪುಣೆಯಿಂದ ಮರಾಠರನ್ನು ಕರ್ಕೊಂಡ್ಬರ್ತಾರೆ ತಮ್ಮ ಜೊತೆಗೆ. ಈ 3 ಜನ ಸೇರಿ ಯುದ್ಧವನ್ನು ಮಾಡ್ತಾರೆ. ಆ ಯುದ್ಧದಲ್ಲಿ ಟಿಪ್ಪು ಸುಲ್ತಾನರನ್ನು ಕೊಲ್ಲುತ್ತಾರೆ. ಟಿಪ್ಪು ಸುಲ್ತಾನ ಹುತಾತ್ಮರಾಗ್ತಾರೆ. ಮೈಸೂರು ಬ್ರಿಟಿಷರದ್ದಾಗತ್ತೆ. ತನ್ಮೂಲಕ ಇಡೀ ಭಾರತದ ಮೇಲೆ ಬ್ರಿಟಿಷರು ಪಾರಮ್ಯವನ್ನು ಸಾಧಿಸ್ತಾರೆ. ಅವ್ರಿಗೆ ಲಂಗು ಲಗಾಮಿಲ್ದಿದ್ದಂಗೆ ಆಗೋಗುತ್ತೆ. ಆಯಿತಾ? ಯುದ್ಧ ಗೆದ್ದರು. ಈಗ ಅವ್ರು ಕರ್ಕೊಂಬಂದಿದ್ದಾರಲ್ಲ ಪುಣೆಯಿಂದ, ಹೈದರಾಬಾದಿಂದ ಮರಾಠರನ್ನು ಮತ್ತು ನಿಜಾಮರನ್ನು, ಅವ್ರಿಗೇನಾದರೂ ವಾಪಸ್ ಕೊಡಬೇಕಲ್ಲ ಯುದ್ಧದ ಖರ್ಚು. ಇಡೀ ಕರ್ನಾಟಕವನ್ನು 5 ಭಾಗಗಳಾಗಿ ಹರಿದು ಹಂಚಿಬಿಡ್ತಾರೆ. ಹುಬ್ಬಳ್ಳಿ, ಧಾರವಾಡ, ಕಿತ್ತೂರು, ಬೈಲೊಂಗಲ, ಬೆಳಗಾವಿ ಕಿತ್ತು ಮರಾಠರಿಗೆ ಕೊಡ್ತಾರೆ. ಅದು ಬಾಂಬೆ ಕರ್ನಾಟಕ ಅಂತ ಆಗುತ್ತಾಗ. ಆಯ್ತಾ? ಬೀದರು, ಗುಲ್ಬರ್ಗ, ರಾಯಚೂರು, ಕೊಪ್ಪಳ ಈ ಭಾಗಗಳನ್ನು ಕಿತ್ತು ಹೈದರಾಬಾದಿಗೆ ಕೊಡ್ತಾರೆ. ಅದು ಹೈದರಾಬಾದ್ ಕರ್ನಾಟಕ ಅಂತ ಆಗುತ್ತೆ. ಚಾಮರಾಜನಗರದಿಂದ ದಾವಣಗೆರೆ ಜಿಲ್ಲೆ ಹರಿಹರದವರೆಗೆ 9 ಜಿಲ್ಲೆಗಳನ್ನು ಸೇರಿಸಿ ಮೈಸೂರು ಮಹಾರಾಜರಿಗೆ ಕೊಡ್ತಾರೆ. ಅದು ಮೈಸೂರು ರಾಜ್ಯ ಅಂತ ಆಗುತ್ತೆ. ಇಡೀ ಕರಾವಳಿಯನ್ನು 2 ಭಾಗ ಮಾಡಿ ಸೌತ್ ಕೆನರಾ, ನಾರ್ತ್ ಕೆನರಾ ಅಂತ ಮಾಡಿ, ಸೌತ್ ಕೆನರಾನ ಮದ್ರಾಸ್ ಪ್ರಾವಿನ್ಸಿಗೆ ಸೇರಿಸ್ಕೋತಾರೆ, ನಾರ್ತ್ ಕೆನರಾನ ಬಾಂಬೆ ಪ್ರಾವಿನ್ಸಿಗೆ ಸೇರಿಸ್ಕೋತಾರೆ. ಕೊಡಗು ಮತ್ತು ಬಳ್ಳಾರಿಯನ್ನು ನೇರವಾಗಿ ತಮ್ಮ ಆಡಳಿತದಲ್ಲೇ ಇಟ್ಕೋತಾರೆ. ಇಷ್ಟು 5-6 ಭಾಗಗಳನ್ನಾಗಿ ಇಡೀ ಕರ್ನಾಟಕವನ್ನು ಒಡೆದು ಬಿಡ್ತಾರೆ. 1799ರಲ್ಲಿ ಒಡೆದು ಹೋದ ಕನ್ನಡಿಗರು ಮತ್ತೆ ಒಂದಾಗಿದ್ದು 157 ವರ್ಷಗಳಾದ್ಮೇಲೆ 1956 ನವೆಂಬರ್ 1ರಲ್ಲಿ. ಅದಕ್ಕೆ ಈ ಹಬ್ಬ.